ತಮಿಳುನಾಡಿನಲ್ಲಿ ರೆಸಾರ್ಟ್ ರಾಜಕೀಯ ಗರಿಗೆದರಿದು ಬಿಟ್ಟಿದೆ. ಪುದುಚೇರಿ ರೆಸಾರ್ಟ್ಗೆ ಎಡಿಎಂಕೆ ಶಾಸಕರು ಶಿಫ್ಟ್ ಆಗಿದ್ದಾರೆ. ಆ ರೆಸಾರ್ಟ್ಗೆ ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿ ನೀಡಲಿದ್ದಾರೆ. ಇವತ್ತು ಸಂಜೆ ಪುದುಚೇರಿಗೆ ಎಡಪ್ಪಾಡಿ ಪಳನಿಸ್ವಾಮಿ, ತಮಿಳುನಾಡಿನ ಮಾಜಿ ಸಿಎಂ, ಎಡಿಎಂಕೆ ಪಕ್ಷದ ಮುಖ್ಯಸ್ಥ ಅವರು ಹೋಗಿ ಭೇಟಿ ನೀಡಿ ಚರ್ಚೆಯನ್ನ ಮಾಡಲಿದ್ದಾರೆ. ಬೇರೆ ಪಕ್ಷಕ್ಕೆ ಹೋಗದಂತೆ ತಮ್ಮ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಜೊತೆಗೆ ಎಐಎಡಿಎಂಕೆ ಪಕ್ಷದ ಮುಂದಿನ ನಡೆಯ ಬಗ್ಗೆ ಪುದುಚೇರಿಯ ರೆಸಾರ್ಟ್ನಲ್ಲಿರುವಂತಹ ತಮ್ಮ ಶಾಸಕರ ಜೊತೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ. ನಿನ್ನೆ ಸಂಜೆ ಎಡಿಎಂಕೆಯ ಒಂದು ಬಣ 47 ಶಾಸಕರಲ್ಲಿ ಸುಮಾರು 35 ಶಾಸಕರು ನಾವು ಟಿವಿಕೆಗೆ ಸರ್ಕಾರ ರಚನೆಗೆ ಬೆಂಬಲವನ್ನ ಕೊಡೋಣ, ಅದೇ ನಮಗೆ ಒಳ್ಳೆಯದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರು. ರಾಜ್ಯಸಭೆ ಸದಸ್ಯರೊಬ್ಬರ ನೇತೃತ್ವದಲ್ಲಿ ರಹಸ್ಯ ಮಾತುಕತೆ ಕೂಡ ನಡೆದಿತ್ತು. ಅದಾದಂತಹ ನಂತರದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ನಿನ್ನೆ ಸಂಜೆ ತಮ್ಮ ನಿವಾಸದಲ್ಲಿ ತುರ್ತು ಸಭೆಯನ್ನ ನಡೆಸ್ತಾರೆ. ಪಕ್ಷದ ಮುಖಂಡರನ್ನ ಆಹ್ವಾನಿಸ್ತಾರೆ. ಆ ಸಭೆಯಲ್ಲಿ ತೆಗೆದುಕೊಂಡಂತಹ ತೀರ್ಮಾನವೇ ಯಾವುದೇ ಕಾರಣಕ್ಕೂ ಟಿವಿಕೆ ಪಕ್ಷವನ್ನ ಬೆಂಬಲಿಸಬಾರದು, ಅವರ ಜೊತೆ ಅಲಯನ್ಸ್ಗೆ ಹೋಗಬಾರದು, ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಖುದ್ದು ಅವರ ನಾಯಕರು ಮಾಧ್ಯಮ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡ್ತಾರೆ, ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ. ಅದಾದ ನಂತರ ಈ ರೆಸಾರ್ಟ್ ರಾಜಕಾರಣ ಆರಂಭ ಆಗಿದ್ದು, ಎಡಿಎಂಕೆಯ ಎಲ್ಲ ಶಾಸಕರು ಪಾಂಡಿಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. ಇದರ ಮಧ್ಯೆ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಈಗಲೂ ಕೂಡ ತಮ್ಮ ಪಕ್ಷ ಇಬ್ಬಾಗವಾಗಬಹುದೇನೋ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಟಿವಿಕೆಗೆ ತಮ್ಮ ಪಕ್ಷದ ಶಾಸಕರು ಅಟ್ಲೀಸ್ಟ್ ಕೆಲವರಾದ್ರೂ ಬೆಂಬಲ ಕೊಡಬಹುದೇನೋ ಅನ್ನುವಂಥ ಭಯ ಕಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದು ಇವತ್ತು ಸಂಜೆ ತಮ್ಮ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.